ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೋಹಿತ್. ಸನ್ವಿಂಗ್ ಸೊಲ್ಯೂಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾವು 1 ಮಂತ್ ಹಿಂದೆ ನಾವು ಆವುತಿ ವಿಲೇಜು ದೇವನಹಳ್ಳಿ ತಾಲೂಕಲ್ಲಿ 5 HP 500 ಫೀಟಿಗೆ ಒಂದು ಸೋಲಾರ್ ಪಂಪ್ ಇನ್ಸ್ಟಾಲ್ ಮಾಡಿದ್ದು. ಸೊ ಇದು ಯಾವ ಥರ ವರ್ಕ್ ಆಗ್ತಾ ಇದೆ 1 ಮಂತ್ ಆದಮೇಲೆ ಇದನ್ನು ಸರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಾಯ್ ಸರ್. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಕೇಶವ್ ಅಂತ. ಹಾಂ ಸರ್. ನಮ್ಮದು ಆವತಿ ಗ್ರಾಮ, ದೇವನಹಳ್ಳಿ ತಾಲೂಕು, ಬ್ಯಾಂಗ್ಳೂರು ರೂರಲ್ ಡಿಸ್ಟಿಕ್ಕು. ಹಾಂ ಸರ್. ಇವಾಗ ಇವಾಗ ಸೋಲಾರ್ ಪಂಪ್ಗೆ ನೀವು ಎನ್ಕ್ವೈರಿ ಮಾಡಿದ್ರಿ ನೀವು ಏನಕ್ಕೆ ಸೋಲಾರಿಗೆ ಬರಬೇಕು ಅನ್ನಿಸ್ತಾ ಸರ್? ಸರ್ ಪವರ್ ಸಮಸ್ಯೆ ತುಂಬಾ ಇದೆ. ಸರಿಯಾಗಿ ಪವರ್ ಬರ್ತಾ ಇಲ್ಲ ನಮಗೆ. ಹಾಂ ಸರ್. ಹಂಗಾಗಿ ನಾವು ಸೋಲಾರ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸರ್. ನಮ್ಮ ಸನ್ವಿಂಗ್ ಸೊಲ್ಯೂಷನ್ಸ್ ಯಾವ ಥರ ಕಾಂಟ್ಯಾಕ್ಟ್ ಮಾಡಿದ್ರಿ? ಸರ್ ಆಕ್ಚುಲಿ ಇಲ್ಲಿ ಕೊಯ್ರಾದಲ್ಲಿ ನೀವು ಒಂದು ಇನ್ಸ್ಟಾಲ್ ಮಾಡಿದಿರ ಅಂತ ಗೊತ್ತಾಯ್ತು. ಹೌದು. ಅವ್ರ ಕಡೆಯಿಂದ ನಂಬರ್ ತಗೊಂಡು ಲಕ್ಷ್ಮೀಕಾಂತ್ ಅವ್ರು ಕನೆಕ್ಟ್ ಮಾಡಿ. ಸರ್ ಇವಾಗ ಏನ್ ಅನ್ನಿಸ್ತಿದೆ 1 ಮಂತ್ ಆದ್ಮೇಲೆ ಯಾವ ತರ ಇವಾಗ ಮೋಡ ಇದ್ದಾಗ ಬರಲ್ಲ ಅಂತಾರೆ, ಆ ಮೋಡದಲ್ಲಿ ಯಾವ ತರ ಬರುತ್ತೆ ಸರ್? ಮೋಡ ಇದ್ದಾಗೂ ಬರುತ್ತೆ, ಆದ್ರೆ ತುಂಬಾ ಬರಲ್ಲ, ಪ್ರೆಜರ್ ಇರಲ್ಲ. ಕಮ್ಮಿ ಬರುತ್ತೆ, ಪ್ರೆಜರ್ ಇರಲ್ಲ, ನೀರಂತೂ ಆಫ್ ಆಗಲ್ಲ, ಬರ್ತಾ ಇರುತ್ತೆ ಅಲ್ವಾ? ಸೊ ನಿಮ್ಗೆ ಇವು ಬೇರೆ ಫಾರ್ಮರ್ಸ್ಗಳಿಗೆ ಏನ್ ಹೇಳ್ತೀರಾ? ಏನಕ್ಕೆ ಸನ್ವಿಂಗ್ ಸೊಲ್ಯೂಷನ್ ಚೂಸ್ ಮಾಡಿ ಅಂತ ಹೇಳ್ತೀರಾ? ನಮ್ ಸರ್ವಿಸ್ ಯಾವ ತರ ಇದೆ, ನಮ್ ಸಪೋರ್ಟ್ ನಿಮ್ಗೆ ಯಾವ ತರ ಇದೆ? ಸರ್ ಏನಿಲ್ಲ, ಎಲ್ಲಾದ್ರೂ ಇದು ಡಿಪೆಂಡ್ ಆಗೋದು ಕ್ವಾಲಿಟಿ ಮೇಲೆ ಅಷ್ಟೇ. ಕ್ವಾಲಿಟಿ ನೀವು ಚೆನ್ನಾಗಿ ಕೊಡ್ತಾ ಇದ್ದೀರಾ, ನಾವು ಅದಕ್ಕೆ ಬೇರೆಯವ್ರಿಗೂ ರೆಫರ್ ಮಾಡ್ತೀವಿ ಸರ್. ಓಕೆ. ಇನ್ನೇನು ಅನ್ಸುತ್ತೆ ಸರ್ ನಿಮ್ ಇದ್ರಲ್ಲಿ? ಸರ್ ಏನಿಲ್ಲ, ಈಗ ನಮಗೆ ಇದು ಪವರ್ಗಿಂತ ಇದು ನಮಗೆ ನೀರು ಎಫಿಷಿಯೆಂಟ್ ಆಗಿ ಹೊರಗಡೆ ಬರ್ತಾ ಇದೆ. ಓಕೆ. ನಮಗೆ ಅದಕ್ಕಿಂತ ಇದರಲ್ಲೇ ನೀರು ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಅಂತ ಅನ್ಸುತ್ತೆ. ಸೊ ಹಂಗಾಗಿ ನಮಗೆ ತೋಟಗಳಿಗೆಲ್ಲ ಇವಾಗ ಯಾವುದೇ ತೊಂದರೆ ಆಗಲ್ಲ, ಯಾವ ಟೈಮಲ್ಲಿ ಬೇಕಾದ್ರೂ ನಾವು ನೀರು ಬಿಡ್ಬೋದು ಸರ್. ಆ್ಯಕ್ಚುಲಿ ನಿಮಗೆ ಇವಾಗ ನಾವು ಕಂಟ್ರೋಲರು ಮೊದಲು ಓನ್ಲಿ ಸೋಲಾರ್ ಕೊಟ್ಟಿದ್ದ ಇವರಿಗೆ, ಇವಾಗ ನಾವು AC DC ಸೊ ಬೋತ್ ಕರೆಂಟು ಪ್ಲಸ್ ಸೋಲಾರಲ್ಲೂ ವರ್ಕ್ ಆಗುತ್ತೆ ನಮ್ಮ ಮೋಟ್ರು. 2 ಆಪ್ಷನ್ ಇದೆ, ನಾವು ಇನ್ಸ್ಟಾಲ್ ಮಾಡಿ ಕೊಟ್ಟಿದ್ದೀವಿ ಆ್ಯಕ್ಚುಲಿ ಇವರಿಗೆ. ಸರ್ ಇದ್ರ ಬಗ್ಗೆ ನೀವು ಏನು ಅಂದರೆ, ಇವಾಗ ಕಂಟಿನ್ಯೂಸ್ ಇವಾಗ ಎಮರ್ಜೆನ್ಸಿ ಇತ್ತು, ಆ ಟೈಮಲ್ಲಿ ನೀವು ಗ್ರಿಡ್ಡಲ್ಲಿ ಚೇಂಜ್ ಓವರ್ ಮಾಡಿಕೊಂಡು ಆನ್ ಮಾಡ್ಕೊಬೋದು. ಆ್ಯಕ್ಚುಲಿ ನಾವೇ ಮಾಡಬೇಕು ಅಂತ ಏನಕ್ಕೆ ಇಷ್ಟೊಂದು ಇದು ಮಾಡಿದ್ರಿ? ನಾವು ತುಂಬ ಡಿಲೇ ಆಯಿತು ನಮ್ಮ ಕಡೆಯಿಂದ ಸ್ಟಾರ್ಟಿಂಗು ಸ್ವಲ್ಪ. ಸರ್ ನೀವೇ ಮಾಡಿ ಅಂತ ಅದು ರೀಸನ್. ನೀವು ಏನಾದರೂ ಬೇರೆ ಕಡೆ ವಿಚಾರಿಸಿದ್ರಾ? ಸರ್ ನಾನು ವಿಚಾರಿಸಿದ್ದೆ, ನಾನು ಸುಮಾರು ಕಡೆ ವಿಚಾರಿಸಿದೆ, ಸುಮಾರು ಕಡೆ ಕೊಟೇಶನ್ ತಗೊಂಡೆ. ಬಟ್ ನಾನು ಡೈರೆಕ್ಟ್ ಆಗಿ ಲೈವ್ ಅಲ್ಲಿ ಟೆಸ್ಟ್ ಮಾಡಿದ್ದು ನಿಮ್ದೆ. ನಾನು ಇಲ್ಲಿ ಒಂದ್ಸರಿ ಕೊಯ್ರಾದಲ್ಲಿ ಹೋಗಿ ಒಂದ್ಸರಿ ಟೆಸ್ಟ್ ಮಾಡಿದೆ, ಮತ್ತೆ ದೊಡ್ಡಬಳ್ಳಾಪುರದಲ್ಲಿ ನಿಮ್ದೊಂದು ಯೂನಿಟ್ ಇನ್ಸ್ಟಾಲ್ ಮಾಡಿದ್ದೆ, ಅಲ್ಲಿ ಹೋಗಿ ಟೆಸ್ಟ್ ಮಾಡಿದೆ. ಸೊ ನನ್ಗೆ ಅದಕ್ಕೂ ಇದಕ್ಕೂ ಬೇರೆಯವ್ರದ್ದು ಟೆಸ್ಟ್ ಮಾಡಿದಕ್ಕೆ ನಿಮ್ದು ನಮಗೆ ಎಫಿಷಿಯೆಂಟ್ ಚೆನ್ನಾಗಿ ಬರ್ತಾ ಇತ್ತು ಸರ್, ವಾಟರ್ ಔಟ್ಪುಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ಸಪೋರ್ಟ್ ಯಾವಾಗಲೂ ನಿಮ್ಗೆ ಇದ್ದೇ ಇರುತ್ತೆ. ಎನಿ ಟೈಮ್ ಕಾಲ್ ಮಾಡಿ ಸರ್. ಓಕೆ ಸರ್.